ಕುಡಿಯೋ ನೀರಿಗೆಲ್ಲ ಹಾಹಾಕಾರ ಇದ್ರೂ ಕೂಡ ಡಿ ಸಿ ಅವ್ರ ಲೆಕ್ಕದಲ್ಲಿ ಎಲ್ಲ ಡಿ ಸಿ ಅವ್ರ ಹತ್ರನೂ ತಹಸೀಲ್ದಾರ್ ಅವ್ರ ಹತ್ರ ಅರ್ಜೆಂಟಾಗಿ ನೀರಿನ ವ್ಯವಸ್ಥೆಗೆ ಈಗಲೂ ಕೂಡ ಇದೆ. ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಮೀಟಿಂಗಿಗೆ, ಐ ಆಮ್ ಟೇಕಿಂಗ್ ದ್ಯಾಟ್ ಆಲ್ಸೋ ಆ್ಯಸ್ ರಿವ್ಯೂ. ಅದೇನಿಲ್ಲಲ್ಲ ತೊಂದರೆ. ಕೆಲವು ಕಡೆಗೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಎಮ್ ಎಲ್ ಎ ಇದ್ದಾಗ ಮುಂಚೆ ಇಲ್ಲ, ಕೆಲವು ಸತಿ ನೀವು ಬೋರ್ವೆಲ್ ಹೊಡೆದ್ರೂ ನೀರು ಬರಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಹಾಹಾಕಾರ ಇವನ್ನೆಲ್ಲ ಬುಳ್ಳೆ ಬಿಡ್ತಾರಲ್ಲ ಬಿ ಜೆ ಪಿಯವರು, ಯಾವಾಗ ಮಾಡಿದಾರಂತೆ ಯಾರಾದರೂ ಹೋಗಿ ಒಂದು ಸತಿ ಕೇಳಿದಾರಲ್ಲ? ಈ ಬಿ ಜೆ ಪಿಯವ್ರಿಗೆ ಕೇಳ್ತೀನಿ, ಎಲ್ಲ ಹೇಳಿದರು ಏನಂತ, FSILದು ಹೇಳಿದರು. ಬಾಂಬ್ ಬ್ಲಾಸ್ಟಿಗೆಲ್ಲ ಉತ್ತರ ಕೊಟ್ಟರೆ ಇವರು? ಇವತ್ತು ಕೂಡ ನಮ್ಮ ದೇಶದೊಳಗೆ ಏನು ನಡೀತಾನೆ ಇಲ್ಲ. ಹೇಳ್ಬಿಟ್ರಲ್ಲ ನರೇಂದ್ರ ಮೋದಿ ಬಂದ ತಕ್ಷಣ ಏನು ಭಯೋತ್ಮಕ ಎಂಥದ್ದು ಭಯೋತ್ಪಾದನೆ ಎಲ್ಲ ನಿಂತುಬಿಡುತ್ತೆ ಅಂತ. ಏನು ನಿಂತುಬಿಡತ್ತಾ? ಜನರು ಸಾಯ್ತಾ ಇಲ್ಲ, ನಮ್ಮ ಸೈನಿಕರನ್ನ ಬಲಿ ತಗೋತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತ. ಫಸ್ಟ್ ಇದನ್ನು ಮಾತಾಡ್ಬೇಕು. ಅದಕ್ಕೆ ಸಂತೋಷ್ ಲಾಡ್ ಅವ್ರು ಚೆನ್ನಾಗಿ ಹೇಳ್ಯಾರೆ, ಹೌದಪ್ಪ ನಾವೆಲ್ಲ ಫ್ಲಾಪ್ ಆದ್ವಿ, 0 ಸುತ್ತಬಿಟ್ರಂತ ಇವರು, ಡಾಲರ್ಸ್ ಪ್ರೈಸ್ ಕಮ್ಮಿ ಆಯ್ತಂತ. ಅದ್ರ ಬಗ್ಗೆ ಮಾತಾಡೋಲ್ಲ ಇವ್ರು ಯಾರು. ಹುಡುಕ್ತಾರೆ ಇಂಥದ್ದು ಬಾಂಬ್ ಬ್ಲಾಸ್ಟು ಇದನ್ನೆಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸ್ಪಾಟ್ನ ವಿಸಿಟ್ ಮಾಡಿ ಬಂದಿದ್ದಾರೆ. ಅದೇನೇ ಇದ್ರೂ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ದೇರ್ ಆರ್ 2 ಡಿಫ್ರೆಂಟ್ ಸ್ಟೋರೀಸ್ ಫಾರ್ ದ್ಯಾಟ್. ಹೊರಗಡೆ ಬಂದಿರೋದು ಮಾಧ್ಯಮದಲ್ಲಿ ನೀವು ಕೂಡ ಡಿಫ್ರೆಂಟ್ ತೋರಿಸ್ತೀರಿ. ಪೊಲಿಟಿಕಲ್ ತೋರಿಸ್ತೀರಿ, ನಾನ್ ಪೊಲಿಟಿಕಲ್ ತೋರಿಸ್ತೀರಿ. ಅದು ಯಾರಿಗೆ ಬಂದು ಸುತ್ಕೊಳ್ಳುತ್ತೋ ನೋಡ್ತಾ ಇರ್ರಿ. ಅದು ಯಾರಿಗೊಬ್ರಿಗೆ ಸುತ್ಕೊಳ್ಳುತ್ತೆ ಏನಾದ್ರು ಪೊಲಿಟಿಕಲ್ ಇದ್ದರೆ ಗೊತ್ತಾಗ್ತದೆ. ಜಾತಿ ಧರ್ಮ ಎಲ್ಲ ಇನ್ವಾಲ್ವ್ ಆದಾಗ ನಮ್ಮ ದೇಶ ಹಾಳಾಗೋದು ಹಿಂಗೆ. ಅದು ನಿಲ್ಲಬೇಕಾಗುತ್ತೆ ಫಸ್ಟು. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕೂತ್ಕೊಂಡು ಇಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸ ಬಿ ಜೆ ಪಿಯವ್ರಿಗೆ ಮಾತ್ರ ಮಾಡೋದು ಗೊತ್ತು. ಆದರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾನು ಮಾತಾಡೋದಕ್ಕೆ ಹೋಗಲ್ಲ, ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಮಾತ್ರ ಬಾಲ ಬಿಚ್ಚಕ್ಕೆ ಬಿಡೋದಿಲ್ಲ. ಕಾನೂನೇ ಗೆಲ್ಲೋದು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.